ಕಾವೇರಿ ಪ್ರಾಧಿಕಾರ ರಾಜ್ಯಕ್ಕೆ ಗಾಯದ ಮೇಲೆ ಬರೆ ಹಾಕಿದೆ. ಇದರ ಬಗ್ಗೆ ಇಡೀ ರಾಜ್ಯದಾದ್ಯಂತ ಆಕ್ರೋಶ ಮಡುಗಟ್ಟಿದೆ. ಇನ್ನು ನಾಳೆ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ ನಡೆಯುತ್ತಾ ಇಲ್ವಾ ಅಂತ ಗೊಂದಲ ಇದೆ. ಈಗ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಇದೆ ಬಂದ್ನ ಬಗ್ಗೆ. ಕೆಲವೇ ಕ್ಷಣದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಇದಕ್ಕೆ ಸಂಬಂಧಿಸಿ. ಬಂದ್ ಮಾಡಬೇಕಾ ಬೇಡವಾ? ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇವತ್ತು ಸಭೆ ನಡೆಸುತ್ತೆ ಮಧ್ಯಾಹ್ನ. ವಾಟಾಳ್ ನಾಗರಾಜ್ ಅವರು ಬಂದ್ ಆಗೇ ಆಗತ್ತೆ ಅಂತ ಮಾತನಾಡಿದರೆ, ಅವ್ರ ಜೊತೆಗಿರೋರು ಇಲ್ಲ ಬಂದ್ಗೆ ಅವಕಾಶ ಇಲ್ಲ, ಬಂದ್ ಮಾಡಲ್ಲ. ಈ ಕರವೇ ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ ಇವರೆಲ್ಲ ಹೇಳ್ತಿದ್ದಾರೆ ಬಂದ್ ಇಲ್ಲ ಅಂತ. ನಿನ್ನೆವರೆಗೂ ಹೇಳ್ತಾ ಇದ್ರು. ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ನಿನ್ನೆ ಪ್ರವೀಣ್ ಶೆಟ್ಟಿ ಅವರು ಮಾತನಾಡುವಾಗ ಪ್ರಾಧಿಕಾರದ ಆದೇಶ ಬಂದಿರಲಿಲ್ಲ. ಸಮಿತಿಯ ಆದೇಶ, ಸಮಿತಿಯ ಶಿಫಾರಸು, ಪ್ರಾಧಿಕಾರದ ಆದೇಶ ಬಂದಿರಲಿಲ್ಲ. ಈಗ ಏನಾದರೂ ನಿಲುವಿನಲ್ಲಿ ಬದಲಾವಣೆ ಆಗಿದೆಯಾ ಗೊತ್ತಿಲ್ಲ. ಈಗ ಮತ್ತೆ ಅದೇ ತೀರ್ಪನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಮಯ ಮತ್ತೊಂದು ಎಲ್ಲವೂ ಬೇಕು. ಹಾಗಾಗಿ ಈಗ ನಾಳೆ ಕರೆದಿರುವಂತ ಬಂದ್ಗೆ ನಾವ್ಯಾರು ಇದು ಮಾಡ್ತಾ ಇಲ್ಲ. ಮಾಡೋರ್ಗೆ ನಾವ್ಯಾರು ಬೇಡ ಅನ್ನಲ್ಲ. ಖಂಡಿತವಾಗಿ ಇವತ್ತೇನಾಗಿದೆ ಅಂದ್ರೆ, ಯಾಕೆಂತ ಹೇಳಿದ್ರೆ ಇಲ್ಲ, ಹೌದು, ಸ್ಥಿತಿ ಮಧ್ಯದಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ತಿಳಿಯಾಗಿದ್ರಿಂದ ವಾಪಸ್ ತಗೊಂಡ್ವಿ. ಅದಕ್ಕೆ ಸಮಯ, ಕಾಲಾವಕಾಶ ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಮೇಕೆದಾಟು, ಕಾವೇರಿ ಎರಡನ್ನೂ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲ ಇಲ್ಲ ನೋಡಿ, ಇಲ್ಲ ಅದು ನಮ್ಮ ಅಭಿಪ್ರಾಯ. ನೋಡಿ, ಮಧ್ಯದಲ್ಲಿ ಏನಾಯ್ತು, ಇವತ್ತು ಕೂಡ ಇಲ್ಲಿ ಕೂಡ ನಾನು ಒಂದು ಮಾತು ಹೇಳ್ತೀನಿ. ಇಲ್ಲಿ ಕೂಡ ನನ್ನ ರೈತ ಬಾಂಧವರು ಮಳೆ ಆದ ಮೇಲೆ ಹೋರಾಟವನ್ನ ಕೈ ಬಿಟ್ರು ತಾನೆ. ಅವರೇ ನಮ್ಗೆ ಹೇಳಿದ್ರು, ಈ ಮಳೆ ಬಂದಿದೆ, ಎಲ್ಲ ಆಗಿದೆ, ಈಗ ನಾಲೆಗಳಿಗೆ ನೀರು ಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ನಾವು ತಗೊಂಡು ನಾವು ಹೇಳ್ತೀವಿ, ನಾವ್ಯಾರೂ ಕೂಡ ಬಂದ್ಗೆ ವಿರೋಧ ಅಲ್ಲ. ಮಾಡೋರ್ನ ನಾವು ಮಾಡಬೇಡಿ ಅಂತ ಹೇಳಲ್ಲ. ಯಾಕೆಂತ ಹೇಳಿದ್ರೆ ನಾವು ಒಂದು ಮಾತು ಕೊಟ್ಟಿದ್ವಿ. ಜನ ನಮ್ಮನ್ನ ಕೇಳಿದ್ರು, ನೀರು ಬಂದಿದೆ ಈಗ ಯಾಕೆ ಸರ್ ಅಂದಾಗ ನಾವು ಸಮರ್ಥಿಸಿಕೊಂಡು. ಆದ್ರೆ ಇವತ್ತು ನಿನ್ನೆ ಕೊಟ್ಟಂತ ತೀರ್ಪು ನಮಗೆ ಸಮಯ ಇಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವ್ಯಾವತ್ತೂ ಕೂಡ ಕಾವೇರಿ ಆಗಿರ್ಬೋದು, ನೆಲ, ಜಲ, ಭಾಷೆ ಇವಕ್ಕೆಲ್ಲ ಯಾವತ್ತೂ ಹಿಂದೆ ಹೋಗಲ್ಲ. ಅದಕ್ಕೋಸ್ಕರ ನಿಮ್ ಜೊತೆ ಇವತ್ತು ಬಂದಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದಕ್ಕಿನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಈಗ ಸದ್ಯಕ್ಕೆ ಅದನ್ನ ಹಿಂಪಡೆದಿದ್ದೀವಿ. ಪ್ರತಿಭಟನೆ ಅದನ್ನ ಹಿಡಿಯುತ್ತೆ. ಈಗ ನಾಳೆ ಸಾಧ್ಯವಾದ್ರೆ ನಾವು ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ನೀರನ್ನ ಯಾವುದೇ ಕಾರಣದಲ್ಲೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಒತ್ತಡವನ್ನು ತರ್ತಾ ಇದ್ದೀವಿ. ಸರ್, ಒಂದ್ ಕಡೆ ನೀವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತೀರಿ, ಇನ್ನೊಂದ್ ಕಡೆ ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗಿದೆ, ಅಲ್ಲಿ ನಮ್ಗೆ 40 TMC ಅದೇ ಹೇಳಿದ್ದು, ಅದೇ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದಾರೆ. ಅವೈಜ್ಞಾನಿಕವಾದಂತಹ ತೀರ್ಪನ್ನ ಕೊಟ್ಟಿದ್ದಾರೆ. ಅವ್ರೇನ್ ಅನ್ಕೊಂಡಾರೆ, ನಾವು ಕೂಡ ನಮ್ಮ ಸರ್ಕಾರವನ್ನ ಕೇಳ್ತಾ ಇದ್ವಿ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ನೀವು ಮನವಿ ಸಲ್ಲಿಸಿ. ಏನೇ ಆಗಲಿ ನೋಡಿ ಸರ್, ನಾವು ಹೇಳ್ತೀವಿ, ನಾನು ಅವತ್ತಿಂದ ನೋಡ್ಕೊಂಡು ಬಂದಿದ್ದೇನೆ. ಒಂದಲ್ಲ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ. ವಾಸ್ತವ ಸ್ಥಿತಿ ನೀವು ಹೇಳ್ದಂಗೆ ಬಂದ್ಗೆ ಕರೆ ಕೊಟ್ಟಾಗ ನಮಗೆ ನೀರಿಂದ ಬಹಳ ತೊಂದರೆ ಇತ್ತು. ಕುಡಿಯೋಕ್ಕೂ ಸಹ ನೀರಿರಲಿಲ್ಲ. ಅಂತ ಸಂದರ್ಭದಲ್ಲಿ ಬಂದ್ಗೆ ಕರೆ ಕಟ್ಟಿದ್ದು ನಿಜ. ಬಂದ್ ಮಾಡಬೇಕಾಗಿತ್ತು. ಕ್ರಮೇಣ ಪ್ರಕೃತಿ ನಮಗೆ ಸಹಕರಿಸಿರೋದ್ರಿಂದ ಸಾಕಷ್ಟು ನೀರು ಹರಿದೋಗಿರೋದ್ರಿಂದ ತಮಿಳುನಾಡಿಗೆ ಮತ್ತು KRS 110 ಅಡಿವರೆಗೂ ತುಂಬಿರೋದ್ರಿಂದ ರೈತರ ನಾಲೆಗಳಿಗೆ ನೀರು ಬಿಟ್ಟಿರುವಂಥ ವಾಸ್ತವ ಸ್ಥಿತಿ ನಮಗೆ ಗೊತ್ತಿರೋದ್ರಿಂದ ಬಂದ್ ಬೇಕಾ ಬೇಡವಾ ಅಂತಕ್ಕಂಥ ಅಭಿಪ್ರಾಯ ಆಮೇಲೆ ಹೋರಾಟಗಾರರಲ್ಲಿ ಮೂಡಿ ಬಂತು. ಜನಾಭಿಪ್ರಾಯ ಜನರ ವಿರುದ್ಧವಾಗಿ ಬಂದ್ ಮಾಡಬಾರ್ದು ಅಂತೇಳಿ ನಾವು ಬಂದ್ಗೆ ಮಾಡೋದು ಬೇಡ ಅಂತಕ್ಕಂಥ ತೀರ್ಮಾನ ಒಕ್ಕೂಟದ ಹಲವಾರು ನಾಯಕರು 90%ಕ್ಕೂ ಹೆಚ್ಚು ಸಂಘಟನೆಯವರು ಬಂದ್ ಮಾಡೋದು ಬೇಡ, ಜನ ವಿರೋಧ ಕಟ್ಕೊಂಡು ಅದ್ರ ವಿರುದ್ಧವಾಗಿ ಹೋಗೋದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ. ಆದ್ರಿಂದ ನಾಳೆ ಬಂದ್ಗೆ ಬಹುತೇಕ ಸಂಘಟನೆಗಳು, ಈಗ ರೈತ ಸಂಘವೇ ನಾಡಿನ ಕಾವೇರಿ ವಿಷಯದಲ್ಲಿ ಮಂಡ್ಯ ಭಾಗದ ರೈತರು ಬಹಳ ಎತ್ತಿದ ಕೈ, ಅವರೇ ನೈತಿಕ ಬೆಂಬಲ ಅಂದಿದ್ದಾರೆ. ನೈತಿಕ ಅಂದ್ರೆ ಅವ್ರು ಬಂದ್ ಮಾಡಲ್ಲ. ಆ ನಿಟ್ಟಲ್ಲಿದ್ದಾಗ ರೈತರೇ ಹಂಗೆ ಹೇಳಿದ್ಮೇಲೆ ನಾವ್ಯಾವ ಒಂದು ಪ್ರತಿಷ್ಠೆಯಾಗಿ ತಗೋಬೇಕು. ಆ ನಿಟ್ಟಿನಲ್ಲಿ ನಾಳೆ ಬಂದ್ಗೆ ಬಹುತೇಕ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇಲ್ಲ. ವಾಟಾಳ್ ನಾಗರಾಜ್ ಅವರು ಕನ್ನಡದ ದೈತ್ಯ ಶಕ್ತಿ. ಅವರ ಹೋರಾಟದ ಬಗ್ಗೆ, ಅವರ ನಿಲುವಿನ ಬಗ್ಗೆ ಒಬ್ಬ ಪ್ರಶ್ನಾತೀತ ನಾಯಕ. ಅವರ ಬಂದ್ ಕರಿಬೇಕಿದ್ದ ಮುಂಚೆನೇ ನಾವೇ ಸಹ ಕರ್ನಾಟಕ ಬಂದ್ ಕರಿಬೇಕಂತ ಒತ್ತಡವನ್ನು ಹೇರಿರುವಂಥದ್ದು ನಾವೇನೇ. ಆದ್ದರಿಂದ ಅವರು ಆ ನಿಲುವಲ್ಲಿ
ಇದ್ದಾರೆ. ನಾವು ಸಹ ಏನು ಮಾಡಬೇಕು ತೀರ್ಮಾನ ಅನ್ನುವಂಥದ್ದನ್ನ 12 ಗಂಟೆಗೆ ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು ಒಟ್ಟಿಗೆ ತೀರ್ಮಾನವನ್ನು ತಗೊತೀವಿ. ಯಾಕಂದರೆ ನಾವು ವಾಟಾಳವ್ರನ್ನೂ ಬಿಡೋಕ್ಕಾಗಲ್ಲ. ಕರ್ನಾಟಕ ಬಂದು ಇಂಥ ಸಂದರ್ಭದಲ್ಲಿ ಸೂಕ್ತ ಇಲ್ಲ, ಪೂರ್ವ ತಯಾರಿ ನಡೆಸಬೇಕಾಗಿದೆ, ಎಲ್ಲ ಸಂಘಟನೆಗಳು ಸೇರಬೇಕಾಗಿದೆ. ಮಳೆ ಬರ್ತಾ ಇದೆ, ರಾಜ್ಯ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಸರ್ಕಾರದ ವಿರುದ್ಧ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕೇಂದ್ರ ಸರ್ಕಾರ, ರಾಜ್ಯ ನಿನ್ನೆಯ ಆದೇಶವನ್ನು ಖಂಡಿಸಿ ಇವತ್ತು ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ರೈತರು ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ತಮಿಳುನಾಡಿಗೆ ಅಂತ ಒತ್ತಾಯಿಸ್ತಾ ಇದ್ದಾರೆ. ಸರ್ಕಾರದ ಅವೈಜ್ಞಾನಿಕ ತೀರ್ಮಾನಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಬೇಜವಾಬ್ದಾರಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬೇಜವಾಬ್ದಾರಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರ ಹಿತ ಕಾಪಾಡದೆ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿರುವ ರಾಜ್ಯ ಸರ್ಕಾರಕ್ಕೆ, ಸರ್ಕಾರವೆತ್ತದ ಮಂಡ್ಯ ಶಾಸಕರಿಗೆ, ಬೀದಿಗಿಳಿಯದ ಸಂಸದರಿಗೆ, ಪ್ರಾಧಿಕಾರದ ಅವೈಜ್ಞಾನಿಕ ತೀರ್ಪಿಗೆ, ತಮಿಳುನಾಡಿನ ವಾಟರ್ಮೆನ್ ರೀತಿ ವರ್ತನೆ ಮಾಡುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.